ವಿಜಯನಗರ ಜಿಲ್ಲೆ ಹಂಪಪಟ್ಟಣ ಗ್ರಾಮದ 19ನೇ ವರ್ಷದ ಶ್ರೀ ಶರಣಬಸವೇಶ್ವರ ಪುರಾಣದಲ್ಲಿ ಬರುವಂಥ ಶ್ರೀ ಶರಣಬಸಪ್ಪನ ಮದುವೆ ಕಾರ್ಯಕ್ರಮವನ್ನು ಧಾರ್ಮಿಕ ಸಂಪ್ರದಾಯದಂತೆ ಹಂಪಪಟ್ಟಣ ಹಾಗೂ ಅಡವಿ ಆನಂದಿಯವನಹಳ್ಳಿ ಗ್ರಾಮದ ದೈವಸ್ಥರು ಶ್ರೀ ಶರಣಬಸಪ್ಪ ಹಾಗೂ ಶ್ರೀಮತಿ ಮಾದಮ್ಮನವರ ಗೊಂಬೆಗಳಿಗೆ ಅದ್ದೂರಿ ಮದುವೆ ಕಾರ್ಯಕ್ರಮ ದೈವಸ್ಥರ ಸಮ್ಮುಖದಲ್ಲಿ ನೆರವೇರಿತು. ಗೊಂಬೆಗಳಿಗೆ ವಿಶೇಷ ಅಲಂಕೃತವನ್ನು ಮಾಡಿದ ಗ್ರಾಮದ ಉಪ್ಪರ್ ಕಾಳಪ್ಪ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೊಗಸಾಗಿ ಅಲಂಕಾರ ಮಾಡಿದರು. ಗೊಂಬೆಗಳ ಅಲಂಕಾರ ನೋಡಿ ಭಕ್ತಾದಿಗಳಿಗೆ ಮನಮೋಹಕವಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಆಲಸಿದ್ದೇಶ್ವರ ಸ್ವಾಮಿಗಳು ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀ ಶರಣಬಸವೇಶ್ವರ ಸೇವಾ ಟ್ರಸ್ಟ್ ಹಾಗೂ ಊರಿನ ದೈವಸ್ಥರು ಭಾಗವಹಿಸಿದರು. ಇಲ್ಲಿ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅನ್ನುವಂತ ಒಂದು ಪದ್ಧತಿ ಇದೆ. ಇಲ್ಲಿ ಯಾರು ಹೊರಗಿನ ಇರೋದಿಲ್ಲ, ಎಲ್ಲ ನಮ್ಮವರೇ ಇರ್ತಾರ. ನಡೆಸೋದು ಹೆಂಗಪ್ಪ ಅಂದ್ರ ಅಕ್ಕಿ ಕೊಟ್ಟು ಬ್ಯಾಳೆ ತಗೊಳೋದು, ಬ್ಯಾಳೆ ಕೊಟ್ಟು ಎಣ್ಣೆ ತಗೊಳೋದು, ಎಣ್ಣೆ ಕೊಟ್ಟು ಶೇಂಗಾ ತಗೊಳೋದು ಅಷ್ಟೇ. ಇಲ್ಲಿ ರೊಕ್ಕ ಬರೋದಿಲ್ಲ. ಇಲ್ಲಿ ರೊಕ್ಕ ಮುಖ್ಯ ಅಲ್ಲ. ಇವತ್ ನಿಮ್ ಮನ್ಯಾಗ ಅಕ್ಕಿ ಇದ್ವು, ನಮ್ಮ ಮನ್ಯಾಗ ಬ್ಯಾಳೆ ಇದ್ವು ಅಂದ್ರೆ ನಮ್ಮ ಮನ್ಯಾಗ ಅಕ್ಕಿ ಬೇಕಂದ್ರೆ ನಿಮ್ ಮನ್ಯಾಗಿಂದ ಬ್ಯಾಳೆ ಹಿಂಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದೆಲ್ಲ. ಈ ದುಡ್ಡು, ನಗ, ನಾಣ್ಯ, ದಮಡಿ ಇವೆಲ್ಲ ಬಂದದ್ದು ಇತ್ತೀಚೆಗೆ. ಮೊದ್ಲೇ ಕಾಲಕ್ಕೆ ಎಲ್ಲಿದ್ವು ಇವೆಲ್ಲ ವ್ಯಾಪಾರ ಮಾಡ್ಬೇಕಾದ್ರ ದುಡ್ಡು ಇದ್ದಿದ್ದಿಲ್ಲ, ನಾಣ್ಯಗಳು ಇದ್ದಿದ್ದಿಲ್ಲ, ನೋಟ್ ಇದ್ದಿದ್ದಿಲ್ಲ. ಏನೇನ್ ಇರ್ತಿತ್ತು ನಮ್ಮ ಮನೆ ಒಳಗ ಆ ದಾಸ್ತಾನು ಬದಲಾವಣೆ ಮಾಡ್ಕೊಂಡು ವ್ಯಾಪಾರ ನಡೆಸ್ತಿದ್ರು ಅವಾಗೆಲ್ಲ. ಇದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಕೇಳಿದರೆ ನಮ್ಮೂರಿನ ಮಕ್ಕಳು ಸನ್ಮಾರ್ಗದೊಳಗ ನಡ್ಕೊಂಡು ಹೋಗಬೇಕು. ನಮ್ಮೂರಿನ ಮಕ್ಕಳು ಆಚಾರವಂತರಾಗಬೇಕು. ನಮ್ಮೂರಿನ ಮಕ್ಕಳು ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳಬೇಕು. ಈ ಅಧ್ಯಾತ್ಮದ ನುಡಿಗಳಿಂದ ಅಂತ ತಿಳ್ಕೊಂಡು ಊರೊಳಗ ಪುರಾಣ, ಪ್ರವಚನ, ಪುಣ್ಯಕಥೆಗಳು ಸಾಗಿಕೊಂಡು ಬರುತ್ತವೆ. ಮನುಷ್ಯನಿಗೆ ಯಾವಾಗ ಬೇಕಾಗ್ಯದ ಅದನ್ನು ಬ್ಯಾಡಲ್ಲಿಕತ್ತೀವಿ, ಯಾವಾಗ ಬೇಡಾಗ್ಯದ ಅದನ್ನು ಬೇಕು ಅಂತ ನಾವು ಬಯಸಲಿಕ್ಕತ್ತೀವಿ. ಹೀಗೆ ಬಯಸಿದರೆ ಮನುಷ್ಯನ ಶರೀರವು ಹಾಳಾಗಿ ಹೋಗುತ್ತದೆ. ಅದಕ್ಕ ಇಲ್ಲಿ ಪವಿತ್ರವಾಗಿರುವಂತ ಅರಳಗುಂಡಗಿಯ ಪುರದಲ್ಲಿ ತಂದೆಯ ಆದಯ್ಯನವರು, ತಾಯಿ ಮಡಿಯಮ್ಮ, ಬಂಧು ಬಾಂಧವರೆಲ್ಲ ತಮ್ಮ ಕರುಳಿನ ಕುಡಿಯಾಗಿರುವಂತ ಶರಣ ಬಸವನಿಗೆ ಅದ್ಭುತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಯೋಗ್ಯ ಉಳ್ಳತಕ್ಕಂಥ ಗುರುವಿನ ಸಂಗಮನ ಮಾಡಿಸಿದರು. ಒಳ್ಳೆ ಉತ್ತಮವಾಗಿರುವಂತ ಗುರುವಿನ ಸಂಗಮನ ಮಾಡಿದರು ಶರಣ ಬಸವರು. ಅದಕ್ಕೆ ಈ ನಾಡಿನೊಳಗ ಮಹಾತ್ಮ ಶರಣ ಬಸವ ಅಂತ ಖ್ಯಾತಿಯನ್ನು ಪಡ್ಕೊಳ್ತಾರೆ. ಅದಕ್ಕೆ ಬದುಕಿನಲ್ಲಿ ಉತ್ತಮರ ಸಂಘ ಎನ್ನುವಂಥದ್ದು ಬಹಳ ಅವಶ್ಯಕತೆವಾಗಿರುವಂಥದ್ದು. ಆ ಉತ್ತಮರ ಸಂಘದಲ್ಲಿ ನಾವು ಇದ್ದಿದ್ದೇ ಆದರೆ ನಮ್ಮ ಬದುಕು ಬಹಳ ಉತ್ತಮವಾಗಿರುವಂತ ಬದುಕಾಗ್ತದೆ. ಹೀಗಾಗಿ ಇಲ್ಲಿ ಶರಣ ಬಸವ ತನ್ನ ಗುರುವಿನ ಸಂಗಮನ ಮಾಡಿದ್ದ, ಗುರುವಿನ ಮಾರ್ಗದರ್ಶನದೊಳಗೆ ನಡೆದಿದ್ದ, ಗುರು ಹೇಳಿರ್ತಕ್ಕಂಥ ಉಪದೇಶವನ್ನೆಲ್ಲವನ್ನು ತಿಳ್ಕೊಂಡಿದ್ದ. ಶರಣ ಬಸವ, ನಿನ್ನ ಬದುಕು ಬಸವಾದಿ ಶರಣರ ಬದುಕಿನಂತೆ ನಿನ್ನ ಬದುಕಾಗಬೇಕಾಗಿದೆ.